ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತಿನ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಹೌ ಟು ಮ್ಯಾನೇಜ್ ಕಾಲೇಜ್, ಕೋಚಿಂಗ್ ಅಂಡ್ ಸೆಲ್ಫ್ ಸ್ಟಡೀಸ್ ಅಂದ್ರೆ ನಾವು ಇನ್ ಡೀಟೇಲ್ ಆಗಿ ಟೈಮ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕನ್ನೋದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಸೊ ಇವತ್ತಿನ ಟಾಪಿಕ್ ಬಂದು ಆಲ್ರೆಡಿ ನಾವು ಇನ್ಫಾರ್ಮ್ ಮಾಡಿದಾಗೆ how to manage college, coaching and self studies with respect to class 11th. ಓಕೆ, ಸೊ ಅದೇ ರೀತಿ ನಾವು ಟೈಮ್ ಟೇಬಲ್ ಬಗ್ಗೆ ಸಹಿತ ಡಿಸ್ಕಸ್ ಮಾಡೋಣ ಫಾರ್ ಕ್ಲಾಸ್ 11th. ಓಕೆ, ಈ ಕಂಪ್ಲೀಟ್ ರೋಡ್ ಮ್ಯಾಪ್ ಫಾರ್ ಕ್ಲಾಸ್ 11th ಅನ್ನೋದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಆಸ್ ಎ ಸ್ಟೂಡೆಂಟ್ ಆಗಿ ಫೇಸ್ ಮಾಡುವಂತಹ ಪ್ರಾಬ್ಲಮ್ಸ್ ಯಾವುದು ಅಂದ್ರೆ ಟೈಮ್ ರಿಲೇಟೆಡ್ ಆಗಿ. ಸೊ ಫಸ್ಟ್ ಆಫ್ ಆಲ್ ನೀವು ನೋಡಿ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ ಬೈ ಸ್ಟೂಡೆಂಟ್ಸ್ ಅಂತಂದ್ರೆ, ಎಲ್ರಿಗೂ ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಗೆ ಪ್ರತಿದಿನಕ್ಕೆ 24 ಗಂಟೆ ಇದ್ದೇ ಇರುತ್ತೆ, ರೈಟ್? ಸೊ ಆ 24 ಗಂಟೆಗಳಲ್ಲಿ ಸೊ ಕಾಲೇಜ್ ಟೈಮ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಕಾಲೇಜ್ ಟೈಮ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಅಪ್ರಾಕ್ಸಿಮೇಟ್ಲಿ 6 hours to 7 hours ಇಲ್ಲೇ. ಓಕೆ, ಕಾಲೇಜ್ ಟೈಮಿಂಗ್ಸ್. ಸೊ ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಅಥವಾ ಸಂಜೆ ಬರ್ತೀವಿ ಮನೆಗೆ, ರೈಟ್? 6 to 7 hours ಅಪ್ರಾಕ್ಸಿಮೇಟ್ಲಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಅದೇ ರೀತಿ ನಾವು ಕೋಚಿಂಗ್ ಅಥವಾ ಟ್ಯೂಷನ್ಸ್, ಕೋಚಿಂಗ್ ಅಂದ್ರೆ ಆನ್ಲೈನ್ ಕೋಚಿಂಗ್ ತಗೋಬಹುದು, ಆಫ್ಲೈನ್ ಕೋಚಿಂಗ್ ತಗೋಬಹುದು, ಸಮ್ಟೈಮ್ಸ್ ನಾವು ಟ್ಯೂಷನ್ಸ್ ಅಂತಾನು ಕರಿತೀವಿ. ಸೊ ಯಾಕೆ ಈ ಕೋಚಿಂಗ್ ಅಥವಾ ಟ್ಯೂಷನ್ಸ್ ಅವಶ್ಯಕತೆ ಇದೆ? ಓಕೆ, ಸೊ ನೀವು ಕ್ಲಾಸ್ 10th ಇಂದ ಕ್ಲಾಸ್ 11th ಗೆ ಬಂದಿದ್ದೀರಾ, ಅದರಿಂದ ಪೇರೆಂಟ್ಸ್ ಮತ್ತೆ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇರುತ್ತೆ. ಓಕೆ, ಸೊ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಯಾವುದೇ ರೀತಿಯಲ್ಲಿ ಸ್ಟಡೀಸ್ ಅಲ್ಲಿ ಹಿಂದೆ ಬೀಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಕೋಚಿಂಗ್ ಅಥವಾ ಟ್ಯೂಷನ್ಸ್ಗೆ ಹಾಕ್ತಾರೆ. ಸೊ ಸೇ ಈ ಟ್ಯೂಷನ್ಸ್ ಅಥವಾ ಕೋಚಿಂಗ್ ಅನ್ನೋದ್ರಲ್ಲಿ ಸೊ 3 hours to 4 hours ಹೋಯ್ತು ಅನ್ಕೊಳ್ಳಿ. ಓಕೆ, ಸೊ ಕೋಚಿಂಗ್ ಆರ್ ಟ್ಯೂಷನ್ಸ್ ಇಲ್ಲಿ 3 to 4 hours ಆಯ್ತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒನ್, ದಟ್ ಈಸ್ ಸ್ಲೀಪ್. ಸೊ ನಿದ್ದೆ ಇಲ್ಲ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್, ಓಕೆ, ಒಂದು ದಿನದಲ್ಲಿ ನೀವು ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಆ ಫುಲ್ ಡೇನೆ ವೇಸ್ಟ್ ತರ ಆಗ್ಬಿಡುತ್ತೆ. ಅಂದ್ರೆ ಏನು ಮಾಡಕ್ಕೂ ಇಂಟ್ರೆಸ್ಟ್ ಇರಲ್ಲ, ಮೂಡ್ ಆಫ್ ಆಗ್ಬಿಡ್ತೀರಾ. ಓಕೆ, ಸೊ ಅದಕ್ಕೆ ಕರೆಕ್ಟ್ ಆಗಿ ನಿದ್ದೆ ಮಾಡಬೇಕು. ಓಕೆ, ಸೊ ನಿದ್ದೆ ಅಂತಂದ್ರೆ ಅರೌಂಡ್ ಸೇ 6 hours to 7 hours ಇಲ್ಲೂ ನಾವು ನೋಡ್ಕೋಬಹುದು. 7 hours ಇಲ್ಲೇ ನಿದ್ದೆ ಮಾಡಕ್ಕೆ ಹೋಗುತ್ತೆ. ಓಕೆ, ಜನರಲಿ ನಾನು ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿದ್ರೆ ಗೇಮ್ಸ್ ಮತ್ತೆ ಸ್ಪೋರ್ಟ್ಸ್ ಅಥವಾ ಅದರ್ಸ್ ಅಂತ ಹೇಳ್ತೀನಿ. ಓಕೆ, ಅದರ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಕಾಲೇಜಿಂದ ಬಂದ ತಕ್ಷಣ ಅವರಿಗೆ ಗೇಮ್ಸ್ ಆಡಕ್ ಹೋಗ್ತಾರೆ, ಸ್ಪೋರ್ಟ್ಸ್ ಆಡಕ್ ಹೋಗ್ತಾರೆ. ಕೆಲವು ಮಕ್ಳು ಏನ್ ಮಾಡ್ತಾರೆ, ಮನೆಯಲ್ಲಿ ಅವ್ರ ಪೇರೆಂಟ್ಸ್ ಹೆಲ್ಪ್ ಮಾಡ್ತಾರೆ. ಎಕ್ಸಾಂಪಲ್, ಹೆಣ್ಮಕ್ಳು ನೋಡಿದ್ರೆ ಮನೆಯಲ್ಲಿ ಅವ್ರ ಅಮ್ಮಗೆ ಹೆಲ್ಪ್ ಮಾಡ್ತಾರೆ, ಲೈಕ್ ಏನೋ ಮನೆಯಲ್ಲಿ ಕ್ಲೀನ್ ಮಾಡೋದು ಅಥವಾ ಬಟ್ಟೆ ವಾಶ್ ಮಾಡೋದು, ಸೊ ಅಮ್ಮನಿಗೆ ಹೆಲ್ಪ್ ಮಾಡೋದು, ಅಥವಾ ತಮ್ಮಂದಿರು ಇರ್ತಾರೆ ಅಥವಾ ತಂಗಿಯರು ಇರ್ತಾರೆ, ರೈಟ್? ಸಿಸ್ಟರ್ಸ್ ಬ್ರದರ್ಸ್ ಇರ್ತಾರೆ, ಅವ್ರಿಗೆ ಹೋಮ್ವರ್ಕ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡೋದಾಗ್ಲಿ, ಈ ತರ ಅವರು ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಸೊ ಅದಕ್ಕೆ ನಾನು ಅದರ್ಸ್ ಅಂತ ಬರೀತಿದ್ದೀನಿ. ಓಕೆ, ಸೊ ಲೆಟ್ಸ್ ಸೇ ಇಲ್ಲಿ ನಮಗೆ ಅರೌಂಡ್ 4 hours ಹೋಗುತ್ತೆ ಎಲ್ಲಾ ಕೆಲಸಗಳು ಮುಗಿಸ್ಕೊಳ್ಳಕ್ಕೆ, ರೈಟ್? ಸೊ ಎಲ್ಲಾ ಕೆಲಸ, ರೈಟ್? ನಾ ಅದೇ ರೀತಿ ಕಾಲೇಜ್ ಹೋಮ್ವರ್ಕ್ ಅಥವಾ ಪ್ರಾಕ್ಟಿಕಲ್ಸ್. ಸೊ ನೀವು ಕ್ಲಾಸ್ 11th ಬರೋಣ, ಪ್ರಾಕ್ಟಿಕಲ್ಸ್ ಅನ್ನೋದು ಒಂದು ಎಕ್ಸ್ಟ್ರಾ ಆಡ್ ಆನ್ ಆಗುತ್ತೆ. ಸೊ ಪ್ರಾಕ್ಟಿಕಲ್ ನಾವು ಜನರಲ್ ಆಗಿ ರೆಕಾರ್ಡ್ ಬುಕ್ ಅಂತ ಕರಿತೀವಿ. ಆ ರೆಕಾರ್ಡ್ ಬುಕ್ ನ ಮೇಂಟೈನ್ ಮಾಡಬೇಕು ಕರೆಕ್ಟ್ ಆಗಿ ಡೇ ಟು ಡೇ ಲೈಫ್ ಅಲ್ಲಿ. ಅಂದ್ರೆ ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಆದ್ರೆ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗಿ ಬರಿಬೇಕು. ಸೊ ಯಾವ ರೀತಿ ನೀವು ನೋಟ್ಸ್ ಮೇಂಟೈನ್ ಮಾಡ್ತೀರಾ ಅದೇ ರೀತಿ ನೀವು ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್ ಸಹಿತ ಮೇಂಟೈನ್ ಮಾಡಬೇಕು. ಅದಕ್ಕೂ ಸಹಿತ ಮಾರ್ಕ್ಸ್ ಇರುತ್ತೆ. ಓಕೆ, 5 marks ಇರುತ್ತೆ ರೆಕಾರ್ಡ್ ಬರೆಯೋದಕ್ಕೆ. ಎಷ್ಟು ನೀಟಾಗಿ ಬರೀತೀರಾ, ಔಟ್ ಆಫ್ ಔಟ್ ತಗೋಬೇಕಂದ್ರೆ 5 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ಚೆನ್ನಾಗಿ ಬರ್ದ್ರೆ ನಿಮಗೆ 5 marks ಬರುತ್ತೆ. ಸ್ವಲ್ಪ ಆಚೆ ಈಚೆ ಬರ್ದ್ರೆ ಅಥವಾ ಕ್ಲೀನ್ ಆಗಿ ಬರ್ದಿಲ್ಲ ಅಂತಂದ್ರೆ ಮಾರ್ಕ್ಸ್ ರಿಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಓಕೆ, ಪ್ರಾಕ್ಟಿಕಲ್ಸ್ ಅನ್ನೋದಕ್ಕಿಂತ ಅಥವಾ ಹೋಮ್ ವರ್ಕ್ ಅಂತ ಹೇಳೋಣ. ಓಕೆ, ಹೋಮ್ ವರ್ಕ್ ಅದು ಪ್ರಾಕ್ಟಿಕಲ್ ಆಗಿರ್ಬೋದು, ಹೋಮ್ ವರ್ಕ್ ಆಗಿರ್ಬೋದು. ಸೊ ಹೋಮ್ ವರ್ಕ್ ಅಂದ್ರೆ ಯಾವ ತರ? ಸೊ ಕಾಲೇಜ್ಗಳಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಂತ ಅರ್ಥ ಮಾಡ್ಕೊಂಡ್ರೆ, ಓಕೆ, ಫಿಸಿಕ್ಸ್ ಅನ್ಕೊಂಡ್ರೆ ಸೊ ಒಂದು ಕಾನ್ಸೆಪ್ಟ್ ಮಾಡಿರ್ತಾರೆ. ಓಕೆ, ಒಂದು ಕಾನ್ಸೆಪ್ಟ್ ಮಾಡಾದ್ಮೇಲೆ ಅವರು ಲೆಕ್ಚರ್ ಆಗಿ, ಓಕೆ, ಫ್ಯಾಕಲ್ಟಿ ನಿಮಗೆ ಒಂದು 3 to 4 ಪ್ರಾಬ್ಲಮ್ಸ್ ಮಾಡಿಸಿರ್ತಾರೆ. 1-2 ಕ್ವಶನ್ಸ್ ನ ಹೋಮ್ ವರ್ಕ್ ಆಗಿ ಕೊಟ್ಟಿರ್ತಾರೆ. ಆ ಹೋಮ್ ವರ್ಕ್ಗಳನ್ನ ನೀವು ಮಾಡಲೇಬೇಕಾಗತ್ತೆ. ಸೊ ದ್ಯಾಟ್ ನಿಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ನೀವು ಹೋಮ್ ವರ್ಕ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋ ಮೂಲಕ ಗೊತ್ತಾಗುತ್ತೆ, ರೈಟ್? ಸೊ ಇಲ್ಲಿ ಅನ್ಕೋಣ ಒಂದು 2 hours ಇದಕ್ಕೆ ಸ್ಪೆಂಡ್ ಮಾಡ್ತಾ ಇದೀವಿ. ಓಕೆ,
ಸೊ ಕೌಂಟ್ ಮಾಡಿ ಎಷ್ಟಾಗುತ್ತೆ. ಸೊ 7, 4 and 7 ಎಷ್ಟಾಯ್ತು? 7 7 14, 14 plus 4 18, 18 plus 2 20 and 20 plus 4 24. ಸೊ 24 ಅವರ್ಸ್ ಇಲ್ಲೇ ಆಯ್ತು, ರೈಟ್? ಸೊ 24 ಅವರ್ಸ್ ಇಲ್ಲೇ ಆಯ್ತು. ಮತ್ತೆ ಹೇಗೆ ಸೆಲ್ಫ್ ಸ್ಟಡೀಸ್ ಮಾಡೋದು ಅಲ್ವಾ? ಸೊ ಈ ಕ್ವಶನ್ ಬಂದೇ ಬರುತ್ತೆ. ಸೊ ಈ ತರ ಮೇನ್ ಪ್ರಾಬ್ಲಮ್ಸ್ ಇರುತ್ತೆ. ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಏನಪ್ಪಾ? ಓಕೆ, ನಾನ್ ಸೊಲ್ಯೂಷನ್ ಕೊಡ್ತಾ ಇರೋದು. ಓಕೆ, ಸಜೆಷನ್, ಇದನ್ನ ಸೊಲ್ಯೂಷನ್ ಅನ್ಕೋಬೇಡಿ, ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಚೆನ್ನಾಗಿರೋ ಸೊಲ್ಯೂಷನ್ಸ್ ನಿಮ್ಗೂ ಗೊತ್ತಿರುತ್ತೆ. ಜಸ್ಟ್ ಸಜೆಸ್ಟ್ ಮಾಡ್ತಿರೋದು ಏನ್ ಮಾಡಬಹುದು. ಓಕೆ, ಸೊ ಫಸ್ಟ್ ಒನ್, ಕಾನ್ಸಂಟ್ರೇಷನ್. ಸರ್ ಕಾನ್ಸಂಟ್ರೇಷನ್, ಎಸ್ ಕಾನ್ಸಂಟ್ರೇಷನ್. ನೀವು ಕ್ಲಾಸ್ 10th ಇಂದ ಕ್ಲಾಸ್ 11th ಬಂದ ತಕ್ಷಣ ಏನಾಗುತ್ತೆ, ನೀವು ಕ್ಲಾಸ್ 10th ಅಲ್ಲಿ, ಕ್ಲಾಸ್ 9th 10th ಅಲ್ಲಿ ಓದಿರೋ ಟಾಪಿಕ್ಗಳೇ ಇರುತ್ತೆ, ಬಟ್ ಎಕ್ಸ್ಟೆಂಡೆಡ್ ವರ್ಷನ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ನೀವು ಅವಾಗ ಏನ್ ಮಾಡಬೇಕು, ಕ್ಲಾಸ್ಗಳಲ್ಲೇ, ಕಾಲೇಜ್ಗಳಲ್ಲೇ ನಿಮ್ಮ ಫ್ಯಾಕಲ್ಟೀಸ್ನ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ರೆ, ಓಕೆ, ಟೀಚ್ ಮಾಡ್ತಾರೆ ಡೆಫಿನೆಟ್ಲಿ. ಸೊ ಟೀಚ್ ಮಾಡ್ತಾರೆ, ಅವಾಗ ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕು. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಫಾರ್ ಎಕ್ಸಾಂಪಲ್ ಸೈನ್ಸ್ ಸ್ಟ್ರೀಮ್ ತಗೊಂಡ್ರೆ PCMB ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ ಇರುತ್ತೆ. ಸೊ ಅದರಲ್ಲಿ ಟ್ರೈ ಟು ಕವರ್ ಆಲ್ ದ 4 ಸಬ್ಜೆಕ್ಟ್. ಯಾವುದೇ ತರ ಡೌಟ್ ಇಟ್ಕೋಬಾರ್ದು, ಆ ತರ ಓದ್ಬೇಕು. ಆ ತರ ಓದ್ಬೇಕು ಅಂದ್ರೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು ಕ್ಲಾಸಲ್ಲಿ, ಲೆಕ್ಚರ್ಸ್ ಹೇಳ್ಬೇಕಾದ್ರೆ, ಓಕೆ, ಪಾಠ ಮಾಡ್ಬೇಕಾದ್ರೆ ನಾವು ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕು. ಸೊ ಕೇಳಿದಾಗ ಏನಾಗುತ್ತೆ, ಎಸ್ ಆಬ್ವಿಯಸ್ಲಿ ಎಲ್ಲನೂ ಅರ್ಥ ಆಗಲ್ಲ, ಸಮ್ಟೈಮ್ಸ್ ಏನಾಗುತ್ತೆ ನಾವು ಲ್ಯಾಗ್ ಆಗ್ತೀವಿ. ಆ ಫಾರ್ ಎಕ್ಸಾಂಪಲ್ 100% ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಅನ್ಕೊಳ್ಳಿ, ಒಂದು 70 to 80% ಮಾಡಿದ್ರು ದಟ್ ಈಸ್ ಎನಫ್. ಮತ್ತೆ ಸೆಕೆಂಡ್ ಟೈಮ್ ರಿವಿಷನ್ ಮಾಡಿದಾಗ ಅದನ್ನ ಕವರ್ ಮಾಡ್ಬೋದು, ಅಥವಾ ನಾವು ಟೀಚರ್ಗೆ ಕೇಳೋ ಮೂಲಕ ಆ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ಕೋಬಹುದು. ಅಷ್ಟಕ್ಕೆ ನಿಮಗೆ ಟೀಚರ್ಸ್ ಅಂದ್ರೆ ಸ್ವಲ್ಪ ಭಯ ಇದ್ರು, ನನಗೆ ಇತ್ತು, ಟೀಚರ್ಸ್ ಅಂದ್ರೆ ಭಯ ಇತ್ತು. ಸೊ ಅವಾಗ ಏನ್ ಮಾಡ್ತೀವಿ, ನಾವು ಫ್ರೆಂಡ್ಸ್ನ ಕೇಳ್ತೀವಿ, ಫ್ರೆಂಡ್ಸ್ನು ಕ್ಲಾರಿಫೈ ಮಾಡ್ಬೋದು ಅಲ್ವಾ? ಸೊ ಈ ತರ ಕಾನ್ಸಂಟ್ರೇಟ್ ಮಾಡೋ ಮೂಲಕ ಏನ್ ಮಾಡ್ಬೋದು, ನೀವು ಟ್ಯೂಷನ್ಸ್ ಅಂತ ಹೋಗ್ತಿರಲ್ಲ, ಟ್ಯೂಷನ್ಸ್ ಅಂತ ಹೋದಾಗ ಏನಾಗುತ್ತೆ, ನೀವು ಎಲ್ಲಾ ಸಬ್ಜೆಕ್ಟ್ಗೆ ಟ್ಯೂಷನ್ ಹೋಗೋ ಅವಶ್ಯಕತೆ ಇರಲ್ಲ. ಅವಾಗ ಏನ್ ಮಾಡ್ಬೋದು, ಆ ಟ್ಯೂಷನ್ಸ್ಗೆ ಸ್ಪೆಂಡ್ ಮಾಡೋ ಟೈಮ್ನ ಹಾಫ್ ಆಫ್ ದ ಟೈಮ್ ನೀವು ರೆಡ್ಯೂಸ್ ಮಾಡ್ಬೋದು. ಆ ತರ ಸರ್ ನಮಗೆ ರೆಡ್ಯೂಸ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಟೈಮ್ ಉಳಿಯುತ್ತಲ್ಲ, ಅವಾಗ ಏನ್ ಮಾಡೋದು, ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಪ್ರಿಯರಿಟೈಸ್. ಓಕೆ, ಪ್ರಾಮುಖ್ಯತೆ, ಯಾವ ಸಬ್ಜೆಕ್ಟ್ಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. PCMB ಅಲ್ಲಿ, ಓಕೆ, PCMB ಅಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಅಂತಂದ್ರೆ, ಓಕೆ, ಇಟ್ ಈಸ್ ಮೈ ಸಜೆಷನ್. ಓಕೆ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್, ಡಾಕ್ಟರ್ ಆಗ್ಬೇಕಂದ್ರೆ ಮ್ಯಾಥ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಸಪೋಸ್ ನೀವು ಇಂಜಿನಿಯರಿಂಗ್ ಆಗ್ಬೇಕಂತಂದ್ರೆ ಬಯೋಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಅವಾಗ ಏನ್ ಮಾಡಬೇಕು, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ 3 ಮೇಜರ್ ಸಬ್ಜೆಕ್ಟ್. ಓಕೆ, ಡಾಕ್ಟರ್ ಆಗ್ಬೇಕಂದ್ರೆ PCB, ದಟ್ ಈಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ. ನೀವು ಇಂಜಿನಿಯರಿಂಗ್ ಆಗ್ಬೇಕಂದ್ರೆ PCM, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಸೊ ಎರಡೂ ಸ್ಟ್ರೀಮ್ ಅಲ್ಲಿ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಅಂತೂ ನೀವು ಓದಲೇಬೇಕು. ಎರಡು ಸ್ಟ್ರೀಮ್, ಡಾಕ್ಟರ್ ಆಗ್ಬೇಕಂದ್ರೆ, ಇಂಜಿನಿಯರಿಂಗ್ ಆಗ್ಬೇಕು ಅಂದ್ರೂ ನೀವು ಖಂಡಿತವಾಗಿಯೂ 2 ಸಬ್ಜೆಕ್ಟ್ನ ಕಂಪಲ್ಸರಿ ಓದಲೇಬೇಕು. ನಿಮ್ಗೆ ಇನ್ನೊಂದು ಆಪ್ಷನ್, ಬಟ್ ಪಾಸ್ ಆಗ್ಲೇಬೇಕು, ಅದರಲ್ಲಿ ಪಾಸ್ ಆಗ್ತೀರಾ, ಇಷ್ಟೆಲ್ಲ ಎಫರ್ಟ್ ಆಗ್ತೀರಾ, ಡೆಫಿನೆಟ್ಲಿ ಪಾಸ್ ಆಗ್ತೀರಾ. ಓಕೆ, ಸೊ ಇಲ್ಲಿ ಕ್ವಶನ್ ಏನಂತಂದ್ರೆ ನೀವು ಯಾವ ಸಬ್ಜೆಕ್ಟ್ಗಳಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ಕ್ವಶನ್. ಸೊ ನೀವು ಏನಾಗಬೇಕು ಅನ್ಕೊಂಡಿದ್ದೀರಾ ಅದ್ರ ಮೇಲೆ ನಿಮ್ಮ ಸಬ್ಜೆಕ್ಟ್ ಡಿಸೈಡ್ ಮಾಡಬೇಕು. ಡಾಕ್ಟರ್ ಆಗ್ಬೇಕಾ, ಬಯೋ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಂಜಿನಿಯರಿಂಗ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಮ್ಯಾಥ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅಷ್ಟೇ. ಓಕೆ, ನೀವು ಯಾವ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ಇಲ್ಲಿ ಪ್ರಿಯಾರಿಟಿ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಒನ್, ಸ್ಯಾಕ್ರಿಫೈಸಸ್. ಸ್ಯಾಕ್ರಿಫೈಸಸ್, ಓಕೆ, ತ್ಯಾಗ. ಏನ್ ತ್ಯಾಗ ಮಾಡ್ಬೋದು, ನಾವು ಏನ್ ಸ್ಯಾಕ್ರಿಫೈಸ್ ಮಾಡ್ಬೋದು ನೋಡಿ. ಎಲ್ಲರಿಗೂ 24 ಅವರ್ಸ್ ಇರುತ್ತೆ, ಟಾಪರ್ಗೂ ಮತ್ತೆ ಮೀಡಿಯಂ ಆವರೇಜ್ ಸ್ಟೂಡೆಂಟ್ಸ್ಗೂ ಮತ್ತೆ ಫೇಲ್ಯೂರ್ ಕ್ಯಾಂಡಿಡೇಟ್ಸ್ಗೂ. ಓಕೆ, ಸೊ ಚಾಲೆಂಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಓಕೆ, ಅವ್ರಿಗೂ ಸಹಿತ 24 ಅವರ್ಸ್ ಇರುತ್ತೆ. ಬಟ್ ಇಲ್ಲಿ ಟಾಪರ್ಸ್ ಯಾಕೆ ಟಾಪರ್ ಆಗ್ತಾರೆ ಅನ್ನೋದು ನಿಮ್ಗೆ ಕ್ವಶನ್ ಇದ್ದೇ ಇರುತ್ತೆ. ಸರ್ ಅವ್ರು ಚೆನ್ನಾಗಿ ಓದ್ತಾರೆ, ರೈಟ್, ಚೆನ್ನಾಗಿ ಓದ್ತಾರೆ. ಯಾವ ತರ ಅಂದ್ರೆ ಅವರು ಡ್ರೀಮ್ ಇಟ್ಕೊಂಡಿರ್ತಾರೆ, ನಾನು ಇದಾಗಬೇಕು, ಇದಾಗ್ಲೇಬೇಕು ಅನ್ನೋ ಒಂದು ಡ್ರೀಮ್ ಸೆಟ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ತಕ್ಕಂತೆ ಅವ್ರು ವರ್ಕ್ ಮಾಡ್ತಾರೆ, ರೈಟ್. ಸ್ಯಾಕ್ರಿಫೈಸಸ್ ಅಂದ್ರೇನು, ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಯಾಕ್ರಿಫೈಸಸ್, ಕೆಲವು ಸ್ಟೂಡೆಂಟ್ಸ್ ಗಳು ಇರ್ತಾರೆ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿರ್ತಾರೆ, ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಓಕೆ, ಸೊ ಈ ತರ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಅದರಲ್ಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಓದೋ ಪ್ಲೇಸ್ ಅಲ್ಲಿ ಅವುಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಅಥವಾ ಅಡಿಕ್ಟ್ ಆಗಿ ಅದರಲ್ಲೇ ಸಮಯನ ಕಳೀತಾರೆ. ಆ ತರ ಮಾಡಬಾರ್ದು, ಅದನ್ನ ಸ್ಯಾಕ್ರಿಫೈಸ್ ಮಾಡಬೇಕು. ಅದು ಇಂಪಾರ್ಟೆನ್ಸ್ ಅಲ್ಲ, ಅದು ಜಸ್ಟ್ ನಮ್ಮ ಲೈಫಲ್ಲಿ ಒಂದು ಪಾರ್ಟ್. ನಮ್ಗೆ ಇಂಪಾರ್ಟೆಂಟ್ ಆಗಿರೋದೇನು, ನಮ್ಮ ಭವಿಷ್ಯ,
ರೈಟ್? ಸೊ ನಮ್ಮ ಭವಿಷ್ಯದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ಕೆಲವರು ಹೇಗಿರ್ತಾರಂದ್ರೆ ಆ ಪಾಠದ ಜೊತೆ ಆಟನೂ ಚೆನ್ನಾಗಿ ಆಡ್ತಿರ್ತಾರೆ, ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆ ತರ ಇರಬೇಕು. ಕಂಪ್ಲೀಟ್ ಆಗಿ ಸ್ಪೋರ್ಟ್ಸ್ ಕಡೆನೇ ವಾಲ್ಬಾರ್ದು, ಅದೇ ರೀತಿ ಕಂಪ್ಲೀಟ್ ಸ್ಟಡಿ ಕಡೆನೇ ವಾಲ್ಬಾರ್ದು. ಬ್ಯಾಲೆನ್ಸ್ಡ್ ಆಗಿ ನೀವು ಹೋಗ್ತಾ ಇರಬೇಕು. ಓಕೆ, ಎರಡನ್ನೂ ಆಟ ಪಾಠ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಓಕೆ, ಸೊ ಅದೇ ರೀತಿ ಇನ್ನೂ ಕೆಲವು ಸಿಚುವೇಶನ್ಸ್ಗಳಿರುತ್ತೆ. ಮನೆ ಆದ್ಮೇಲೆ ಕೆಲವಲ್ಲ ತುಂಬಾ ಫಂಕ್ಷನ್ಸ್ಗಳಿರುತ್ತೆ ವರ್ಷ ಪೂರ್ತಿ. ಆ ವರ್ಷ ಪೂರ್ತಿಯಲ್ಲಿ ಬರುವಂತ ಫಂಕ್ಷನ್ಸ್ಗಳಿಗೆ ನೀವು ಅಟೆಂಡ್ ಆಗ್ಬೇಕು ಅನ್ನೋದಂತೂ ಏನೂ ಇಲ್ಲ. ಯಾಕೆಂದ್ರೆ ತುಂಬಾ ಫಂಕ್ಷನ್ಸ್ಗಳಿಗೆ ನಿಮ್ಮ ಪೇರೆಂಟ್ಸ್ ಹೋದ್ರೆ ಸಾಕು, ನೀವು ಹೋಗೋ ಅವಶ್ಯಕತೆ ಇಲ್ಲ. ಸೊ ಆ ತರ ನೀವು ಹೋಗ್ಲೇಬೇಕು ಅಂತಂದಾಗ ಹೋಗಿ, ಅದು ನಿಮಗೆ ಇಂಪಾರ್ಟೆಂಟ್ ಆಗಿರ್ಬೇಕು. ನೀವಿಲ್ಲ ಅಂತಂದ್ರೆ ಅಲ್ಲಿ ಏನೋ ಸ್ವಲ್ಪ ಏನಂತಾರೆ ಬೇಜಾರಾಗ್ತಾರ ಅನ್ನೋ ಫೀಲ್ ಇದ್ರೆ ಅಂತ ಫಂಕ್ಷನ್ಸ್ಗಳಿಗೆ ಹೋಗಿ. ಓಕೆ, ಸೊ ಆಲ್ಮೋಸ್ಟ್ ನಿಮ್ಮ ಪೇರೆಂಟ್ಸ್ ಹೋದ್ರೂ ಸಾಕಾಗಿರುತ್ತೆ, ಅಂತ ಫಂಕ್ಷನ್ಗಳಿಗೆ ನೀವು ಹೋಗ್ಬೇಡಿ. ಅರ್ಥ ಆಗ್ತೀರಾ? ಆ ತರ ಸ್ಯಾಕ್ರಿಫೈಸ್ ಮಾಡ್ಕೋಬೇಕು. ಸರ್, ಇನ್ನೊಂದು ಸ್ಯಾಕ್ರಿಫೈಸ್ ಯಾವ ತರ ಅಂತಂದ್ರೆ ಫ್ರೆಂಡ್ ಸರ್ಕಲ್, ಸಿನಿಮಾಗೆ ಹೋಗೋಣ, ಪಿಕ್ನಿಕ್ ಹೋಗೋಣ. ಓಕೆ, ಈ ತರ ತುಂಬಾ ಆಪ್ಷನ್ಸ್ಗಳಿರುತ್ತೆ. ಸೊ ಈ ಪರ್ಟಿಕ್ಯುಲರ್ 2 ಇಯರ್ಸ್ ಏನಿದೆಯಲ್ಲ, 11th and 12th, ಈ ಪರ್ಟಿಕ್ಯುಲರ್ 2 ಇಯರ್ಸ್ ಅಲ್ಲಿ ಇಗ್ನೋರ್ ಮಾಡಿ. ನಿಮ್ ಫ್ರೆಂಡ್ಸ್ಗೆ ತಿಳಿಸಿ, ಓಕೆ ಈ 2 ವರ್ಷ ಚೆನ್ನಾಗಿ ಓದೋಣ, ನಾವು ಕಾಲೇಜ್ಗೆ ಹೋಗ್ತಲ್ಲ, ಬೇಕಿದ್ರೆ ಆ ಟೈಮಲ್ಲಿ ನಾವು ಟ್ರಿಪ್ ಹೋಗೋಣ. ಓಕೆ, ಸೊ ಅವಾಗ ನಮಗೆ ಕಾಲೇಜ್ ಲೈಫ್ ಇರುತ್ತೆ, ಕಾಲೇಜ್ ಲೈಫ್ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇದು ಏನಂತಂದ್ರೆ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಯುವರ್ ಲೈಫ್. ಅದಕ್ಕೆ ತುಂಬಾ ಚೆನ್ನಾಗಿ ಓದಬೇಕು. ಓಕೆ, ರೈಟ್? ನೆಕ್ಸ್ಟ್ ಒನ್, ಡ್ರೀಮ್ಸ್ ಇವಾಗಲೇ ಸೆಟ್ ಮಾಡ್ಕೊಂಡ್ಬಿಡಿ, ನೀವು ಏನಾಗ್ಬೇಕು ಅನ್ಕೊಂಡಿದ್ದೀರಾ ಅಂತ. ಸೊ ಅದ್ರ ಮೇಲೆ ನಿಮ್ಮ ಕಾಲೇಜ್ಗಳನ್ನ ಮತ್ತೆ ಸ್ಟ್ರೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ರೈಟ್? ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ? ಸೈನ್ಸ್ ಆದ್ರೆ ಯಾವುದು? PCMB ಆದ್ರೆ ನೀವು ಏನಾಗಬೇಕು? ಡಾಕ್ಟರ್ ಆರ್ ಇಂಜಿನಿಯರ್ ಅಥವಾ ಬೇರೆ ಪ್ರೊಫೆಷನ್ ಡಿಸೈಡ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಓದ್ತಾ ಹೋಗಿ. ಓಕೆ, ಅದಕ್ಕೆ ತಕ್ಕಂತೆ ನೀವು ವರ್ಕ್ ಮಾಡ್ತಾ ಹೋಗಿ ಸ್ಟಡೀಸ್ ಅಲ್ಲಿ. ಗಾಟ್ ಇಟ್? ರೈಟ್. ಸೊ ಇದು ಪ್ರಾಬ್ಲಮ್ ಆದ್ರೆ ಇದಕ್ಕೆ ಸೊಲ್ಯೂಷನ್ ಇದಾಯ್ತು. ನೆಕ್ಸ್ಟ್ ಒನ್ ನೋಡಿದ್ರೆ ನನ್ನ ಸಜೆಷನ್ ಏನಂದ್ರೆ, ಟಿಪ್ಸ್ ಅಂತ ತಗೊಳ್ಳಿ ಅಥವಾ ಸಜೆಷನ್ ಅಂತ ಆದ್ರೂ ತಗೊಳ್ಳಿ. ಸೊ ಜನರಲಿ ನಮ್ಮ ಕ್ಲಾಸ್ 11th ಸ್ಟೂಡೆಂಟ್ಸ್ಗೆ ನಮ್ಮ ಫಿಸಿಕ್ಸ್ ವಾಲಾ ಕನ್ನಡ ಟೀಮ್ ಇಂದ ನಿಮಗೆ ಅರ್ಜುನ ಬ್ಯಾಚ್ ಅಂತ ಒಂದು ಲಾಂಚ್ ಮಾಡಿದ್ದಾರೆ. ಓಕೆ, ಅರ್ಜುನ ಬ್ಯಾಚ್ ಅಂತ ಲಾಂಚ್ ಮಾಡಿದ್ದೀವಿ. ಸೊ ದಟ್ ಈಸ್ ಫಾರ್ ಕ್ಲಾಸ್ 11 ಸ್ಟೂಡೆಂಟ್ಸ್. ಸೊ ಈ ಬ್ಯಾಚ್ ಅಲ್ಲಿ ನಿಮಗೆ ಬೋರ್ಡು ಕವರ್ ಮಾಡ್ತಾರೆ, ಬೋರ್ಡ್ ಸಿಲೆಬಸ್ ಅಥವಾ ಆನ್ಯುವಲ್ ಎಕ್ಸಾಮ್ ಬರೀತಿರಲ್ಲ ಅದಕ್ಕೂ ಸಿಲೆಬಸ್ ಇರುತ್ತಲ್ಲ ಅದನ್ನು ಕವರ್ ಮಾಡ್ತಾರೆ. ಪ್ಲಸ್ ಕಾಂಪಿಟೇಟಿವ್ ಅಂದ್ರೆ KCET. ಓಕೆ, ಈ ಎರಡಕ್ಕೂ ಒಂದೇ ಬ್ಯಾಚ್, ದಟ್ ಈಸ್ ಅರ್ಜುನ KCET. ಓಕೆ, ಅರ್ಜುನ KCET 2025 ಬ್ಯಾಚ್. ಓಕೆ, ಸೊ ಇವಾಗ ಸದ್ಯಕ್ಕೆ ಇದ್ರದ್ದು ಪ್ರೈಸ್ ಎಷ್ಟಿದೆ ಅಂತಂದ್ರೆ ದಟ್ ಈಸ್ 3499 ಇದೆ. ಸೊ ಇದು ಆಫರ್ ಅಲ್ಲಿ ನಡೀತಿದೆ. ಓಕೆ, ಇದು ಆಫರ್ ಅಲ್ಲಿ ನಡೀತಿದೆ. ಈ ಆಫರ್ ಮುಗಿದ್ರೆ ನಿಮಗೆ 4800 ಏನಿದೆ. ಓಕೆ, ಸೊ ನಿಮಗೆ ಏನಾದ್ರೂ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ನೋಡಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಯು ಕ್ಯಾನ್ ಪರ್ಚೇಸ್. ಓಕೆ, ಸೊ ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದು ಇರುತ್ತೆ ಅನ್ನೋದು ಆ ಬ್ಯಾಚ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ನೋಡ್ಬೋದು ನೀವು. ಓಕೆ, ಅಥವಾ ನಮ್ಮ ಲಾಂಚಿಂಗ್ ವಿಡಿಯೋ ನೋಡಿ ಏನೇನು ಬೆನಿಫಿಟ್ಸ್ ಸಿಗುತ್ತಂತ. ಸೊ ಈ ಅರ್ಜುನ ಬ್ಯಾಚ್ ಅಲ್ಲಿ ನಾವೇನ್ ಮಾಡ್ತೀವಿ? ಸೊ ಫಸ್ಟ್ ಆಫ್ ಆಲ್ ಆ ಅರ್ಜುನ ಬ್ಯಾಚ್ ಅನ್ನೋದಕ್ಕಿಂತ ರೆಗ್ಯುಲರ್ ಸ್ಟೂಡೆಂಟ್ಸ್ ಬ್ಯಾಚು ಖರೀದಿ ಮಾಡಲ್ಲ, ಏನಿಲ್ಲ. ಜಸ್ಟ್ ಸರ್ ನಾವು ಕಾಲೇಜ್ಗೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ನಮಗೆ ಯಾವ ತರ ಸಜೆಸ್ಟ್ ಮಾಡ್ತೀರಾ ಅನ್ನೋರಿಗೆ ಕೇಳಿ. ಸಪೋಸ್ ಇದು ಎರಡಕ್ಕೂ ಮ್ಯಾಚ್ ಆಗುತ್ತೆ. ಓಕೆ, ನೀವು ಬ್ಯಾಚ್ ನ ಖರೀದಿ ಮಾಡಿದ್ರು ಅಥವಾ ಖರೀದಿ ಮಾಡಲಿಲ್ಲ ಅಂತಂದ್ರೂ ಮ್ಯಾಚ್ ಆಗುತ್ತೆ. ಎಲ್ಲೆಲ್ಲಿ ಆನ್ಲೈನ್ ಅಂತ ಇರುತ್ತಲ್ಲ ನೀವು ಆಫ್ಲೈನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ನಾ ಈ ಅರ್ಜುನ ಬ್ಯಾಚ್ ಅಲ್ಲಿ ಸಿಲೆಬಸ್ ಬೀಯಿಂಗ್ ಟಾಟ್ ಇನ್ ಲೈವ್ ಕ್ಲಾಸ್, ರೆಕಾರ್ಡೆಡ್ ಇರಲ್ಲ, ಲೈವ್ ಕ್ಲಾಸಸ್ ಇರುತ್ತೆ. ಲೈಕ್ ನಿಮ್ಮ ಕಾಲೇಜ್ಗಳಲ್ಲಿ ಮಾಡ್ತಾರಲ್ಲ ಡೇ ಟು ಡೇ ಲೈಫ್ ಅಲ್ಲಿ ಅದೇ ತರ ಇರುತ್ತೆ. ಬಟ್ ಅದು ರೆಕಾರ್ಡೆಡ್ ಇರಲ್ಲ, ಇಲ್ಲಿ ನಾವು ಲೈವ್ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ ಫಾರ್ ಬೋರ್ಡ್ಸ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೆಕ್ಸ್ಟ್ ಒನ್, ಆಲ್ವೇಸ್ ಟ್ರೈ ಟು ಬಿ ಅಪ್ ವಿತ್ ಆನ್ಲೈನ್ ಕ್ಲಾಸಸ್ ಅಂತ ಇದೆ. ಇಟ್ ಇಸ್ ಫಾರ್ ಅರ್ಜುನ ಬ್ಯಾಚ್. ಸೊ ಯಾವತ್ತು ಕ್ಲಾಸ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಅದೇ ರೀತಿ ನಿಮ್ಮ ಕಾಲೇಜ್ ಕ್ಲಾಸ್ಗಳನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಸೊ ಮಿಸ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ, ಒಂದು ಲೆಕ್ಚರ್ ಅಥವಾ ಒಂದೊಂದು ಟಾಪಿಕ್ ಹಿಂದೆ ಹೋಗ್ತಾ ಹೋಗುತ್ತೆ, ನೀವು ಕವರ್ ಮಾಡಕ್ಕೆ ಆಗದೆ ಇರ್ಬೋದು ಫಾರ್ ಟೈಮ್ ಬೀಯಿಂಗ್. ಓಕೆ, ಸೊ ಅದರಿಂದ ಯಾವುದೇ ಕ್ಲಾಸ್ಗಳನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಒನ್, ಟ್ರೈ ಟು ರೈಟ್ ಡೌನ್ ಮ್ಯಾಕ್ಸಿಮಮ್ ಲೆಕ್ಚರ್ ಪಾಯಿಂಟ್ಸ್ ಡ್ಯೂರಿಂಗ್ ಲೈವ್ ಕ್ಲಾಸ್. ಇಲ್ಲಿ ಲೈವ್ ಕ್ಲಾಸ್ ಅಂತಿದೆ. ನಿಮ್ಮ ರೆಗ್ಯುಲರ್ ಕ್ಲಾಸಸ್ ಅಲ್ಲೂ ನಿಮ್ಮ ಕಾಲೇಜ್ಗಳಲ್ಲಿ ಟೀಚ್ ಮಾಡ್ತಾ ಇರ್ತಾರಲ್ಲ, ನಿಮ್ಮ ಲೆಕ್ಚರ್ ಫ್ಯಾಕಲ್ಟಿ ಟೀಚ್ ಮಾಡ್ತಾ ಇರ್ತಾರಲ್ಲ, ಅವರು ಟೀಚ್ ಮಾಡ್ಬೇಕಾದ್ರೆ ಅಥವಾ ಬೋರ್ಡ್ ಮೇಲೆ ಬರೀತಿರ್ತಾರಲ್ಲ, ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೋಬೇಕು.
ಓಕೆ, ಸೊ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಕ್ಲಾಸ್ ಅಲ್ಲೇ ಇರಬೇಕು. ಅದು ಲೈವ್ ಆದ್ರೂ ಆಗಿರ್ಬೋದು ಅಥವಾ ನಿಮ್ಮ ರೆಗ್ಯುಲರ್ ಕಾಲೇಜ್ ಕ್ಲಾಸ್ಗಳ ಆಗಿರ್ಬೋದು, ಎರಡರಲ್ಲೂ. ಓಕೆ, ನಾವ್ ನೆಕ್ಸ್ಟ್ ಒನ್. ಸೊ ಇಲ್ಲಿ ರೆಕಾರ್ಡೆಡ್ ಫಾರ್ಮ್ ಮೇ ಲೀಡ್ಸ್ ಟು ಪ್ರೋಕ್ರಾಸ್ಟಿನೇಷನ್. ಓಕೆ, ಅಂದ್ರೆ ನಾಳೆ ಓದೋಣ ಈ ತರ ಹಿಂದೆ ಹೋಗ್ತಾನೆ ಹೋಗುತ್ತೆ. ಓಕೆ, ಹಿಂದೆ ಹೋಗ್ತಾ ಹೋಗುತ್ತೆ. ಸೊ ರೆಕಾರ್ಡೆಡ್ ಫಾರ್ಮ್ ಇರುತ್ತಲ್ಲ, ನಿಮ್ಗೆ ಏನು ಗ್ಯಾರಂಟಿ? ಓಕೆ, ರೆಕಾರ್ಡೆಡ್ ಫಾರ್ಮ್ ಇದೆಯಲ್ಲ, ನೆಕ್ಸ್ಟ್ ಡೇ ನೋಡ್ಕೋಣ, ನೆಕ್ಸ್ಟ್ ಡೇ ಬಂದ ತಕ್ಷಣ ಇನ್ನೊಂದು ನೆಕ್ಸ್ಟ್ ಡೇ, ಈ ತರ ಮುಂದೆ ಹೋಗ್ತಾನೆ ಹೋಗುತ್ತೆ. ಮುಂದೂಡಿಕೆ ಅಂತ ಹೇಳ್ತೀವಿ ಜನರಲಿ. ಓಕೆ, ಆ ತರ ಆಗುತ್ತೆ. ರೆಕಾರ್ಡೆಡ್ ಫಾರ್ಮ್ ಮೇಲೆ ಡಿಪೆಂಡ್ ಆಗ್ಬಿಡಿ. ಓಕೆ, ಸೊ ಅದೇ ರೀತಿ ಅಟ್ಲೀಸ್ಟ್ ಇಲ್ಲಿ ಅರ್ಜುನ ಬ್ಯಾಚ್ ಅಲ್ಲಿ ನಿಮಗೆ ರೆಕಾರ್ಡೆಡ್ ಫಾರ್ಮ್ ಸಿಗುತ್ತೆ, ಬಟ್ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಏನ್ ಸಿಗುತ್ತೆ? ಆ ಕ್ಲಾಸ್ ಮುಗೀತಂದ್ರೆ ಮುಗೀತಷ್ಟೇ, ರೈಟ್? ಸೊ ಅದಕ್ಕೆ ಕ್ಲಾಸ್ಗಳನ್ನ ಮಿಸ್ ಮಾಡ್ಕೋಬಾರ್ದು. ಓಕೆ, ನೆಕ್ಸ್ಟ್ ಒನ್. ಆಫ್ಟರ್ ಕ್ಲಾಸ್ ಕೀಪ್ ಆಫ್ ಆರ್ 1 hour ಫಾರ್ ನೋಟ್ಸ್ ಕಂಪ್ಲೀಷನ್ ಅಂಡ್ ರಿವಿಷನ್. ಇದು ಅರ್ಜುನ ಬ್ಯಾಚ್ಗೆ. ನೀವೇನ್ ಮಾಡಬೇಕು? ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿದ್ರೆ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ, ಸೊ ಕಾಲೇಜ್ ಮುಗಿದ್ಮೇಲೆ ಒಂದು 2 hours ಇಟ್ಕೊಳ್ಳಿ ರಿವಿಷನ್ಗೆ, ನೋಟ್ಸ್ ಕಂಪ್ಲೀಷನ್ಗೆ. ಸಪೋಸ್ ನಿಮಗೆ ಏನೋ ಡೌಟ್ ಬಂದ್ರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳೋಕ್ಕೆ. ಗಾಟ್ ಇಟ್? ನೆಕ್ಸ್ಟ್ ಒನ್. ಯುಟಿಲೈಸ್ ಯುವರ್ ಫ್ರೀ ಟೈಮ್ ಪ್ರಾಪರ್ಲಿ ಫಾರ್ ಹೋಮ್ ವರ್ಕ್ ಅಂಡ್ ಕಾಲೇಜ್ ವರ್ಕ್. ಇಲ್ಲಿ ನಿಮಗೆ ಯಾವ್ದಾದ್ರು ಒಂದು ಫ್ಯಾಕಲ್ಟಿ ಬಂದಿರಲ್ಲ ಕಾಲೇಜ್ಗೆ, ಆ ಟೈಮಲ್ಲಿ ಏನ್ ಮಾಡ್ತೀರಾ? ಸೊ ಜನರಲಿ ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಸ್ಪೋರ್ಟ್ಸ್ ಅಂತ ಹೋಗ್ತಾ ಇದ್ವಿ, ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ವಿ. ಸೊ ನೀವೇನ್ ಮಾಡಬೇಕು? ಸರ್ ನೀವು ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ರಿ, ನಾವ್ ಯಾಕೆ ಓದಬೇಕು ಅನ್ನೋದು ನಿಮಗೆ ಒಂದು ತಲೆಯಲ್ಲಿ ಬರ್ಬೋದು. ಬಟ್ ನನ್ನ ಸಜೆಷನ್ ಏನಂತಂದ್ರೆ, ಆ ಟೈಮ್ನ ನೀವು ಪ್ರಾಕ್ಟಿಕಲ್ಸ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಅಥವಾ ಏನಾದರೂ ಏನೋ ಪೆಂಡಿಂಗ್ ವರ್ಕ್ ಇರುತ್ತಲ್ಲ, ಯಾವ್ದಾದ್ರು ಒಂದು ಕ್ಲಾಸ್ ಮಿಸ್ ಮಾಡಿರ್ತೀರ, ಆ ಕ್ಲಾಸ್ ನೋಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹೋಮ್ ವರ್ಕ್ ಇದ್ರೆ ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿ, ಬಟ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಷ್ಟೇ. ಓಕೆ, ನಾವ್ ನೆವರ್ ಮಿಸ್ ಯುವರ್ ಕಾಲೇಜ್ ಕ್ಲಾಸಸ್. ಎಸ್, ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಕಾಲೇಜ್ ಕ್ಲಾಸಸ್ಗಳು ಮಾತ್ರ ಮಿಸ್ ಮಾಡ್ಕೋಬಾರ್ದು. ಓಕೆ, ನೆಕ್ಸ್ಟ್ ಒನ್. ಫ್ರೀ ಕ್ಲಾಸ್. ಓಕೆ, ಫ್ರೀ ಕ್ಲಾಸಸ್ ಇನ್ ಯುವರ್ ಕಾಲೇಜ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಾಲೇಜ್ ವರ್ಕ್ ಆರ್ ಅಸೆಸ್ಮೆಂಟ್ ವರ್ಕ್ ಓನ್ಲಿ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾವುದೇ ಫ್ರೀ ಕ್ಲಾಸ್ ಸಿಕ್ಕರೂ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳಿ. ಪ್ರಾಪರ್ ಆಗಿ ಯಾವ ತರ? ಮೇ ಬಿ ರೆಕಾರ್ಡ್ ಕಂಪ್ಲೀಟ್ ಮಾಡಕ್ಕೆ ಆಗಿರ್ಬೋದು, ಅಥವಾ ಪೆಂಡಿಂಗ್ ವರ್ಕ್ ಅಥವಾ ಅಸೆಸ್ಮೆಂಟ್ ಕಂಪ್ಲೀಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಹೋಮ್ ವರ್ಕ್ ಕಂಪ್ಲೀಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಮಿಸ್ ಆಗಿರೋ ಕ್ಲಾಸಸ್ಗಳ ನೋಟ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗಿರ್ಬೋದು. ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ನಾವು ನೆಕ್ಸ್ಟ್ ಒನ್. ಮೇಂಟೈನಿಂಗ್ ಸ್ಪೀಡ್ ಆಫ್ ದ ಟೀಚರ್ಸ್ ಥ್ರೂ ಔಟ್ ದ ಇಯರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್. ಎಸ್, ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾಕೆ ಅಂತಂದ್ರೆ, ಸೊ ಟೀಚರ್ ಜೊತೆ ನೀವು ಓದ್ತಾ ಹೋಗ್ಬೇಕು, ಹಿಂದೆ ಬೀಳಬಾರ್ದು. ಹಿಂದೆ ಒಂದ್ಸತಿ ಬಿದ್ರೆ ಅನ್ಕೊಳ್ಳಿ, ಅದು ಹಿಂದಿನ ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಟೀಚರ್ ಸ್ಪೀಡ್ನ ಮೇಂಟೈನ್ ಮಾಡ್ತಾ ಹೋಗಿ. ಇವತ್ತು ಯಾವ ಕ್ಲಾಸ್ ಮಾಡ್ತೀರಾ ಅದೇ ಕ್ಲಾಸ್ ನೀವು ಓದ್ತಾ ಇರಬೇಕು. ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಿರ್ಬೇಕಾ ನಿಮ್ಮ ಟೀಚರ್, ನೀವು ಸಹಿತ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಿರಲೇಬೇಕು. ಆ ತರ ಸ್ಪೀಡ್ನ ಮೇಂಟೈನ್ ಮಾಡಿ. ಓಕೆ, ನಾಟ್ ಓನ್ಲಿ ಒನ್ ಸಬ್ಜೆಕ್ಟ್, ಆಲ್ ದ ಸಬ್ಜೆಕ್ಟ್ ಐ ಆಮ್ ಟಾಕಿಂಗ್. ಓಕೆ, ನಾವು ನೆವರ್ ಟೇಕ್ ಮಲ್ಟಿಪಲ್ ಕೋಚಿಂಗ್ ಅಂಡ್ ಮಲ್ಟಿಪಲ್ ಸ್ಟಡಿ ಮಟೀರಿಯಲ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಜನರಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಫಸ್ಟ್ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಹೋಗ್ತಾರೆ, ಅಲ್ಲಿ ಒಂದು ಸಬ್ಜೆಕ್ಟ್ ಇಷ್ಟ ಆಗಿರುತ್ತೆ, ಬಟ್ ಬೇರೆ ಸಬ್ಜೆಕ್ಟ್ಗಳು ಇಷ್ಟ ಆಗಿರಲ್ಲ. ಓಕೆ, ಜನರಲ್ ಎಕ್ಸಾಂಪಲ್ ಹೇಳ್ತಿರೋದು. ನೆಕ್ಸ್ಟ್ ಇನ್ನೊಂದು ಟ್ಯೂಷನ್ಗೆ ಹೋಗ್ತಾರೆ, ಅಲ್ಲಿ 2 ಸಬ್ಜೆಕ್ಟ್ ಇಷ್ಟ ಆಗುತ್ತೆ, ಇನ್ನೊಂದು 2 ಸಬ್ಜೆಕ್ಟ್ ಇಷ್ಟ ಆಗಲ್ಲ, ಅಲ್ಲೂ ಬಿಡ್ತಾರೆ. ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ತಾರೆ, ಸೊ ಅಲ್ಲಿ ಸಮ್ ಹಾವ್ ಮ್ಯಾನೇಜ್ ಮಾಡ್ತಾರೆ ಅನ್ಕೊಳ್ಳಿ. ಓಕೆ, ಮ್ಯಾನೇಜ್ ಮಾಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಟ್ಯೂಷನ್, ಸೆಕೆಂಡ್ ಟ್ಯೂಷನ್ ಅಂಡ್ ಥರ್ಡ್ ಟ್ಯೂಷನ್ ಅಥವಾ ಕೋಚಿಂಗ್ ಇರುತ್ತಲ್ಲ, ಆ ಕೋಚಿಂಗ್ ಮೆಟೀರಿಯಲ್ನ ಇಟ್ಕೊಂಡು ಎಲ್ಲ ಓದಕ್ಕೆ ಟ್ರೈ ಮಾಡ್ತಾರೆ. ಆ ತರ ಮಾಡಬೇಡಿ. ಯಾವ್ದಾದ್ರೂ ಒಂದು ಸ್ಟಡಿ ಮಟೀರಿಯಲ್ ಇಟ್ಕೊಳ್ಳಿ, ಯಾವ್ದಾದ್ರೂ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಸ್ಟಡಿ ಮಟೀರಿಯಲ್ ಇಟ್ಕೊಳ್ಳಿ. ಓಕೆ, ಯಾಕೆಂದ್ರೆ NCERT, NCERT ಎಕ್ಸಸೈಸ್, NCERT ಎಕ್ಸಾಂಪ್ಲರ್, ಇಷ್ಟು ಮೂರು ಮೋರ್ ದನ್ ಎನಫ್. ಓಕೆ, ಫಾರ್ ಯುವರ್ ಬೋರ್ಡ್ಸ್. ಕಾಂಪಿಟೇಟಿವ್ ಅಂದ್ರೆ ಯಾವ್ದಾದ್ರೂ ಒಂದು ರೆಫರೆನ್ಸ್ ಬುಕ್ ಅಥವಾ ಸ್ಟಡಿ ಮಟೀರಿಯಲ್ ಅಥವಾ ಕೋಚಿಂಗ್ ಮಟೀರಿಯಲ್ ಅಂತ ಅನ್ಕೋಬಹುದು. ಒಂದನ್ನ ಎಕ್ಸ್ಟ್ರಾ ಆಗಿ ಇಟ್ಕೊಳ್ಳಿ, ಬೇರೆ ಏನೂ ಬೇಡ. ಓಕೆ, ಸೊ ಒಂದಕ್ಕಿಂತ ಜಾಸ್ತಿ ಓದ್ತಿದ್ರೆ ಅಂತಂದ್ರೆ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಅಷ್ಟೇ. ಸರ್ ಮತ್ತೆ ಡಿಫ್ರೆಂಟ್ ಕ್ವಶನ್ಸ್ ಬರುತ್ತಲ್ಲ, ಅದೇ ಹೇಗೆ ಕವರ್ ಮಾಡೋದು ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಅದನ್ನ ಏನ್ ಮಾಡ್ಬೇಕು ನೀವು, ಸೊ ಈ ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಈ ಮಾಕ್ ಟೆಸ್ಟ್ ಅಂತ ಬರುತ್ತೆ, ಇವಾಗೆಲ್ಲ ಆನ್ಲೈನ್ ಅಲ್ಲಿ ತುಂಬಾ ಸಿಗ್ತದೆ. ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ತಾ ಹೋಗಿ. ಓಕೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕ್ವಶನ್ಸ್ ಅರೈಸ್ ಆಗ್ತದೆ, ನಾವು ಯಾವ ತರ ನಾವು ಪ್ರಿಪೇರ್ ಆಗಬೇಕು ಆ ಕ್ವಶನ್ಗಳನ್ನ ಆನ್ಸರ್ ಮಾಡಕ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಗೆಟ್ ಪಾಯಿಂಟ್? ಓಕೆ, ಸೊ ಇಷ್ಟು ನನ್ನ ಸಜೆಷನ್ ಆಯ್ತು ನಿಮಗೆ ಥ್ರೂ ಔಟ್ ದ ಇಯರ್ಗೆ. ನೆಕ್ಸ್ಟ್ ಸಜೆಸ್ಟೆಡ್ ಟೈಮ್ ಟೇಬಲ್. ಸಜೆಸ್ಟೆಡ್ ಟೈಮ್ ಟೇಬಲ್ ಯಾಕೆ? ನಮ್ಗೆ ಓವರ್ ಆಲ್ ಟೈಮ್ ಟೇಬಲ್ ಕೊಟ್ಟರೆ ಸಾಕಲ್ವಾ ಸರ್ ಅಂತ ನೀವು ಕೇಳ್ಬೋದು. ಯಾಕೆ ನಾನು ಕೊಡ್ತಾ ಇಲ್ಲ, ಯಾಕೆ ಸಜೆಸ್ಟೆಡ್ ಟೈಮ್ ಟೇಬಲ್ನೇ ಕೊಡ್ತಾ ಇದ್ದೀನಿ ಅಂದ್ರೆ, ರೀಸನ್ ಬೀಂಗ್ ಒಬ್ಬೊಬ್ಬರಿಗೆ ಒಂದೊಂದು ಕಾಲೇಜ್ ಟೈಮಿಂಗ್ಸ್ ಇರುತ್ತೆ. ಒಬ್ಬರಿಗೆ 8 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಒಬ್ಬರಿಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಒಬ್ಬರಿಗೆ ಆಫ್ಟರ್ನೂನೇ ಕಂಪ್ಲೀಟ್ ಆದ್ರೆ ಕಾಲೇಜ್, ಇನ್ನ ಕೆಲವರಿಗೆ
ಆಫ್ಟರ್ ಈವ್ನಿಂಗ್ ವರೆಗೆ ಇರುತ್ತೆ, ಮೇ ಬಿ 4-4:30 ವರೆಗೆ ಇರುತ್ತೆ. ಅವ್ರ ಮನೆಗೆ ಬರೋದ್ರೊಳಗನೆ ಟೈಮ್ ಅರೌಂಡ್ 5:30-6 ಆಗಿರುತ್ತೆ. ಆದ್ರಿಂದ ನಾನು ನಿಮಗೆ ಅನುಕೂಲ ಯಾವ ತರ ಆಗುತ್ತೆ ಆ ತರ ಟೈಮ್ ಟೇಬಲ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಏನಂದ್ರೆ ಜನರಲೈಸ್ಡ್ ಟೈಮ್ ಟೇಬಲ್ ಕೊಡಲ್ಲ, ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ ಇಂಡಿವಿಜುವಲ್. ಓಕೆ, ಸೊ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೋಬೇಕು, ಬೇರೊಬ್ಬರ ಟೈಮ್ ಟೇಬಲ್ ಫಾಲೋ ಮಾಡಬಾರ್ದು. ಯಾಕೆ ಅಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಐಕ್ಯೂನು ಬೇರೆ ಬೇರೆ ಇರುತ್ತೆ, ಪ್ರತಿಯೊಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೇರೆ ಬೇರೆ ಇರುತ್ತೆ. ಪ್ರತಿಯೊಬ್ಬರ ಸ್ಟೂಡೆಂಟ್, ಓಕೆ, ಪ್ರತಿಯೊಬ್ಬ ಸ್ಟೂಡೆಂಟ್ನು ಅವರ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಗ್ರಾಸ್ಪಿಂಗ್ ಪವರ್ ಅಂತ ಹೇಳ್ತಾರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಸೊ ಅದರಿಂದ ಬೇರೆಯವ್ರ ಟೈಮ್ ಟೇಬಲ್ ನೀವು ಫಾಲೋ ಮಾಡಬಾರ್ದು. ನಿಮಗೆ ಅನುಕೂಲವಾಗುವಂತಹ ಟೈಮ್ ಟೇಬಲ್ನ ನೀವು ರೆಡಿ ಮಾಡಿಕೊಂಡು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಅರ್ಥ ಆಯ್ತಾ? ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್ ಒಬ್ಬರು ಸ್ಟೂಡೆಂಟ್ ಎಕ್ಸಾಂಪಲ್ ತಗೊಂಡು ಇಲ್ಲಿ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದ್ದೀನಿ. ಒಬ್ಬರು ಸ್ಟೂಡೆಂಟ್ ಅವರು ಎದ್ದೇಳಿದವಾಗ 6:30 ಮಾರ್ನಿಂಗ್ ಎದ್ದೇಳ್ತಾರೆ. ಸೊ ಅವರು ನಿಮ್ಮ ಟೈಮ್ ಟೇಬಲ್, ನೀವು ಸಪೋಸ್ 5 ಗಂಟೆಗೆ ಎದ್ದೇಳ್ತೀನಿ ಅಂದ್ರೆ ದಟ್ ಇಸ್ ಸೂಪರ್ ಫೈನ್. ಇದ್ರ ಪ್ರಕಾರ ಇನ್ ಪ್ಲೇಸ್ ಆಫ್ 6:30 ಕ್ಯಾನ್ ಟೇಕ್ ಇಟ್ ಆಸ್ ಅ 5. ನೀವು 5 ಗಂಟೆಗೆ ಎದ್ರೆ ಸರ್ ನಾನು 6 ಗಂಟೆಗೆ ಎದ್ದೇಳ್ತೀನಿ ಅಂತಂದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಎ 6. ಓಕೆ, ನಿಮಗೆ ಅನುಕೂಲವಾಗುವಂತೆ ನೀವು ಟೈಮ್ ಟೇಬಲ್ ನ ಪ್ರಿಪೇರ್ ಮಾಡ್ಕೋಬೇಕು. ಓಕೆ, ಇಟ್ ಇಸ್ ಜಸ್ಟ್ ಸಜೆಸ್ಟೆಡ್ ಟೈಮ್ ಟೇಬಲ್. ನಾ ಫಸ್ಟ್ ಒನ್ ನೋಡಿ, 6:30ಗೆ ಎದ್ದೇಳ್ತಾರೆ. 6:30 ಇಂದ 7 ವರೆಗೆ ಏನ್ ಮಾಡ್ತಾರೆ? ಎದ್ದು ಫ್ರೆಶ್ ಅಪ್ ಆಗ್ತಾರೆ, ಹಲ್ಲುಜ್ಜೋದು, ಮುಖ ತೊಳ್ಕೊಳ್ಳೋದಾಗಿರ್ಬೋದು. ಓಕೆ, ಡೈಲಿ ಓಕೆ ಫ್ರೆಶ್ ಅಪ್ ಆಗ್ತಾರೆ. ಸೊ ನೆಕ್ಸ್ಟ್ 7 to 7:15 ಏನ್ ಮಾಡ್ತಾರೆ? ಬ್ರೇಕ್ಫಾಸ್ಟ್. ಜನರಲಿ 7 ಆದ್ಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ ಜನರಲಿ. ಓಕೆ, ಸೊ 15 ಮಿನಿಟ್ಸ್ ಮೋರ್ ದನ್ ಎನಫ್. ಆಮೇಲೆ 7:15 to 8:15 ಅಂದ್ರೆ ಆಲ್ಮೋಸ್ಟ್ 1 ಅವರ್, ಆಲ್ಮೋಸ್ಟ್ ಅಲ್ಲ 1 ಅವರ್ ಇದೆ. ಸ್ಟಡಿ ಸೆಷನ್. ಪಿಕ್ ಅಪ್ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್. PCMB ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಟಫ್ ಸಬ್ಜೆಕ್ಟ್ ಅಂದ್ರೆ ಅದಕ್ಕೆ ಮಾರ್ನಿಂಗ್ ಓದಿ, ಯಾಕೆಂದ್ರೆ ಫ್ರೆಶ್ ಆಗಿರುತ್ತೆ ಮೈಂಡ್. ಅವಾಗ ನೀವು ಓದಿದ್ದೆಲ್ಲ ಸೀದಾ ತಲೆಗೆ ಹೋಗುತ್ತೆ. ಸರ್ ಮಧ್ಯಾಹ್ನ ಹೋದ್ರೆ ಸೀದಾ ತಲೆಗೆ ಹೋಗಲ್ವಾ ಅಂತ ಕೇಳೋರು ಇರ್ತಾರೆ. ಹಂಗಲ್ಲ, ಅಂದ್ರೆ ಅವಾಗ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ನೀವು ಓದಿದ್ದೆಲ್ಲ ನಿಮ್ಗೆ ಅರ್ಥ ಆಗೋ ಸಿಚುವೇಶನ್ ಅದಾಗಿರುತ್ತೆ ಮಾರ್ನಿಂಗ್ ಟೈಮ್. ಸರ್ ನಾನು 7:15 ಇಂದ 8:15 ಓದೋ ಬದಲು ನಾನು ಮಾರ್ನಿಂಗ್ ಓದ್ತೀನಿ ಸರ್, ನಾನು 4 ಗಂಟೆಗೆ ಓದ್ತೀನಿ, ದಟ್ ಈಸ್ ಸೂಪರ್ ಫೈನ್. ಓಕೆ, ನಾವು ಬೆಳಗ್ಗೆ ಎದ್ದು ಓದ್ತಾ ಇದೀವಿ ಅರೌಂಡ್ 4:30 ಎದ್ದು. ಸೊ 8-8:30 ಒಳಗೆ ಎಷ್ಟು PCMB ಅಂದ್ರೆ 3 ಸಬ್ಜೆಕ್ಟ್ ಕಂಪ್ಲೀಟ್ ಮಾಡ್ಕೋತಿದ್ವಿ. 1 ಅವರ್ ಅಥವಾ 40-45 ಮಿನಿಟ್ಸ್ ಕಂಪ್ಲೀಟ್ ಮಾಡ್ಕೋತಿದ್ವಿ. ಓಕೆ, ಬೆಳಗ್ಗೆ ಎದ್ದು ಹೋದ್ರೆ ಇನ್ನೂ ಒಳ್ಳೇದು, ರೈಟ್? ಸೊ ಇಷ್ಟಾಯ್ತು. ನೆಕ್ಸ್ಟ್ 8:15 to 8:30 15 ಮಿನಿಟ್ಸ್ ಅಲ್ಲಿ ರೆಡಿ ಟು ಗೋ ಅಂದ್ರೆ ಕಾಲೇಜ್ಗೆ ಹೋಗೋದಕ್ಕಿಂತ ಮುಂಚೆ ಚೆಕ್ ಮಾಡ್ಕೋಬೇಕು, ಟೈಮ್ ಟೇಬಲ್ ಚೆಕ್ ಮಾಡಿ. ಅವತ್ತು ನಿಮ್ಮ ಕಾಲೇಜಲ್ಲಿ ಯಾವ ಟೈಮ್ ಟೇಬಲ್ ಇದೆ, ಯಾವ ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ಗಳ ಬುಕ್ಸ್ ಆಗಿರಲಿ ಅಥವಾ ರಿಲೇಟೆಡ್ ಸ್ಟಡಿ ಮಟೀರಿಯಲ್ ಆಗಿರಲಿ ಅಥವಾ ನೋಟ್ ಬುಕ್ಗಳಾಗಿರಲಿ ತಗೊಂಡೋಗಿ. ಓಕೆ, ಟೈಮ್ ಟೇಬಲ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ, ಯಾಕೆಂದ್ರೆ ತುಂಬಾ ಭಾರ ನೀವು ಕ್ಯಾರಿ ಮಾಡಬಾರ್ದು. ಓಕೆ, ತುಂಬಾ ವೇಟ್ ಕ್ಯಾರಿ ಮಾಡಬಾರ್ದು, ರೈಟ್? ಗಾಟ್ ಇಟ್? ರೈಟ್. ನೌ ನೆಕ್ಸ್ಟ್ ಒನ್ 8:30 to 4:30. ಸೊ ಜನರಲ್ ಟೈಮಿಂಗ್ಸ್ ಹೇಳ್ತಿರೋದು ಕಾಲೇಜ್. ಅದರಲ್ಲಿ ನೀವು ಸ್ಟಡಿ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಹೋಮ್ವರ್ಕ್ ಕಂಪ್ಲೀಷನ್ ಆಗಿರ್ಬೋದು, ನೀವೆಲ್ಲ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ 4:30 to 5 ಏನ್ ಮಾಡ್ಬೋದು? ರೆಸ್ಟ್ ಮಾಡ್ಬೋದು, ಸ್ಮಾಲ್ ನ್ಯಾಪ್, ಸ್ವಲ್ಪ ನಿದ್ದೆ ಮಾಡ್ಬೋದು, ಒಂದು 15 to 20 ನಿಮಿಷ ನಿದ್ದೆ ಮಾಡ್ಬೋದು. ಸರ್ ನಾನು ನಿದ್ದೆ ಬರಲ್ಲ ಅಂತಂದ್ರೆ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಹೋಮ್ವರ್ಕ್ ಆಗಿರ್ಬೋದು, ಅಥವಾ ಸ್ವಲ್ಪ ಕಾಲೇಜಿಂದ ಬಂದ ತಕ್ಷಣ ಸ್ವಲ್ಪ ಹಸುವಾಗಿರುತ್ತೆ, ಸ್ನಾಕ್ಸ್ ತರ ಆ ತರ ತಿನ್ಬೋದು, ಕಾಫಿ ಕುಡಿಬೋದು, ಟೀ ಕುಡಿಬೋದು, ರೈಟ್? ಸೊ ನೆಕ್ಸ್ಟ್ ನೋಡಿದ್ರೆ 5 to 8:15 ಇದು ನಮ್ಮ ಅರ್ಜುನ ಟೈಮಿಂಗ್ಸ್. ಓಕೆ, ದಿಸ್ ಇಸ್ ಅರ್ಜುನ ಟೈಮಿಂಗ್ಸ್, ಅರ್ಜುನ ಬ್ಯಾಚ್ ಅಲ್ಲಿ ನಮ್ಮ ಟೈಮಿಂಗ್ಸ್ ಈ ತರ ಇರುತ್ತೆ. ಡೈಲಿ 2 ರಿಂದ 3 ಸಬ್ಜೆಕ್ಟ್ ಇರುತ್ತೆ. ಸೊ ಒಂದೊಂದು ಸಬ್ಜೆಕ್ಟ್ 1.5 ಅವರ್ ಇರುತ್ತೆ. ಓಕೆ, 1.5 ಅವರ್ ಇರುತ್ತೆ ಅರ್ಜುನ ಬ್ಯಾಚ್ ಅಲ್ಲಿ. ಸೊ ಇದಕ್ಕೆ ತಕ್ಕಂತೆ 5 ಇಂದ 8:15 ಆಲ್ಮೋಸ್ಟ್ 3 hours 15 minutes ಆಯ್ತು. ಓಕೆ, ಸೊ ಆವಾಗ ನಿಮ್ಮ ಕೋಚಿಂಗ್ ಅಂದ್ರೆ ನಾವು ಆನ್ಲೈನ್ದು ಕೋಚಿಂಗ್ ಆಯ್ತು, ಟ್ಯೂಷನ್ ಹೋಗೋರು ಟ್ಯೂಷನ್, ಸೆಲ್ಫ್ ಸ್ಟಡಿ ಮಾಡೋರು ಸೆಲ್ಫ್ ಸ್ಟಡಿ. ಓಕೆ, ಸೊ ಈ ಮೂರದ್ದು ನೀವು ನೋಡ್ಕೋಬಹುದು, ಟ್ಯೂಷನ್, ಸೆಲ್ಫ್ ಸ್ಟಡಿ ಮತ್ತೆ ಕೋಚಿಂಗ್. ಓಕೆ, ಸೊ ನೀವು ಯಾವುದಕ್ಕೆ ಇಷ್ಟನೋ ಅದಕ್ಕೆ ತಕ್ಕಂತೆ ನಿಮ್ಮ ಟೈಮಿಂಗ್ಸ್ ನ ಸೆಟ್ ಮಾಡ್ಕೋಬಹುದು ಇದರಲ್ಲಿ. ಗಾಟ್ ಇಟ್? ಇದು ಯಾವ ರಿಲೇಟೆಡ್ ಆಗಿ ಬರ್ದಿದ್ದೀನಿ? ಅರ್ಜುನ ಬ್ಯಾಚ್ ರಿಲೇಟೆಡ್ ಆಗಿ ಬರ್ದಿದ್ದೀನಿ. ನೆಕ್ಸ್ಟ್ ಒನ್ 8:15 to 8:30 ಡಿನ್ನರ್. ಈ ಡಿನ್ನರ್ ಮಾಡೋ ಟೈಮಲ್ಲಿ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ, ಕಾಲೇಜ್ ಹೇಗೆ ನಡೀತು, ಯಾವ ಸಬ್ಜೆಕ್ಟ್ಗಳು ಟೀಚ್ ಮಾಡಿದ್ರಿ, ನೀವೇನು ಅರ್ಥ ಮಾಡ್ಕೊಂಡ್ರಿ, ಅದು ಹೇಗಾಗುತ್ತೆ ಅಂದ್ರೆ ರೀಕಾಲ್ ಆಗುತ್ತೆ, ರಿವಿಷನ್ ತರ ಆಗ್ಬಿಡುತ್ತೆ ನಿಮಗೆ. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಅದಾದ್ಮೇಲೆ 8:30 to 9 ವಾಕಿಂಗ್ ಆಗಿರ್ಬೋದು. ಯಾಕೆಂದ್ರೆ ಕೂತು ಬೆಳಗಿಂದ ಕೂತಿರ್ತೀರಾ, ಮತ್ತೆ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಕೂಡ್ತೀರಾ, ಅಥವಾ ಟ್ಯೂಷನ್ಸ್ ಅಲ್ಲಿ ಹೋಗಿ ಕೂಡ್ತೀರಾ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ಕೂಡ್ತೀರಾ.
ಅವಾಗ ಏನಾಗುತ್ತೆ, ನಿಮ್ಮ ಬಾಡಿಗೆ ಸ್ವಲ್ಪ ಎಕ್ಸರ್ಸೈಸ್ಗಳು ಬೇಕಾಗಿರುತ್ತೆ. ವಾಕ್ ಮಾಡಿ. ಇನ್ನೊಂದು ಬೆನಿಫಿಟ್ ಏನಂದ್ರೆ, ಊಟ ಮಾಡಿದ್ಮೇಲೆ ಸ್ವಲ್ಪ ಜೀರ್ಣ ಆಗಬೇಕು ಅಂತಂದ್ರೆ ನಾವು ಸ್ವಲ್ಪ ವಾಕ್ ಮಾಡಬೇಕು. ಓಕೆ, ಸೊ ವಾಕ್ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಒನ್ ಲಿಸನಿಂಗ್. ಓಕೆ, ಲಿಸನ್ ಟು ಮೈಂಡ್ ರಿಲ್ಯಾಕ್ಸಿಂಗ್ ಮ್ಯೂಸಿಕ್. ಸ್ವಲ್ಪ ಸ್ಟೂಡೆಂಟ್ಸ್ಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ. ಸೊ ಮ್ಯೂಸಿಕ್ ಅಂದ್ರೆ ಏನೋ DJ ರಿಮೇಕ್ಸ್ ಆ ಥರ ಎಲ್ಲ ಕೇಳ್ಬೇಡಿ. ಜಸ್ಟ್ ನೀವು ಮೈಂಡ್ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ನ ಮಾತ್ರ ಕೇಳಿ. ಓಕೆ, ಅದೇನಾಗುತ್ತೆ ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಪವರ್ನ ಜಾಸ್ತಿ ಮಾಡುತ್ತೆ. ಈ DJ ಮತ್ತೆ ರಿಮೇಕ್ಸ್, ಓಕೆ, ಆ ಥರ ಮ್ಯೂಸಿಕ್ನ ಕೇಳಿದ್ರೆ ಏನಾಗುತ್ತೆ, ಡಿಸ್ಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ನಾಯ್ಸ್. ಓಕೆ, ರೈಟ್. ನೆಕ್ಸ್ಟ್ ಒನ್ 9 to 10:30 ರಿವೈಸ್ ಅಥವಾ ಪ್ರಾಕ್ಟೀಸ್. ಓಕೆ, ರಿವೈಸ್ ಅಥವಾ ಪ್ರಾಕ್ಟೀಸ್ ಅಂತ ಅಂದ್ರೆ ಏನು? ನಿಮಗೆ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿ. ಥಿಯರಿ ಪಾರ್ಟ್ ಇದ್ರೆ ಅದನ್ನ ರಿವೈಸ್ ಮಾಡಿ. ಏನ್ ಮಾಡಿದ್ರು ಅದನ್ನ ರಿವೈಸ್ ಮಾಡ್ತಾನೆ ಇರಬೇಕು. ಅಟ್ ಲೀಸ್ಟ್ 3 ಸಬ್ಜೆಕ್ಟ್ ರಿವೈಸ್ ಮಾಡಬೇಕು. 10:30 to 11 ಡಿಜಿಟಲ್ ನ್ಯೂಸ್, ಸೋಷಿಯಲ್ ಮೀಡಿಯಾ. ಸೊ ಈಗ ನಮ್ಗೆ ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಅಟ್ ಲೀಸ್ಟ್ ಒಂದು 10 to 15 ಮಿನಿಟ್ಸ್ ನೋಡಲೇಬೇಕಾಗತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎವ್ರಿ ಒನ್. ಸೊ ಮೆಜಾರಿಟಿ ಬಗ್ಗೆ ಮಾತಾಡ್ತಿರೋದು. ಓಕೆ, ಮೆಜಾರಿಟಿ ಸ್ಟೂಡೆಂಟ್ಸ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಓಕೆ, ಬಟ್ ಅಡಿಕ್ಟ್ ಆಗಿರಲ್ಲ. ಸೊ ಅಂತವ್ರಿಗೆ ಏನ್ ಮಾಡಬೇಕು, ಡಿಜಿಟಲ್ ನ್ಯೂಸ್ ಅಂತ ಕರಿಬಹುದು ಅಥವಾ ಸೋಷಿಯಲ್ ಮೀಡಿಯಾ ಅಂತ ಕರಿಬಹುದು. ಓಕೆ, ಸೊ ಅದನ್ನ ಮ್ಯಾಕ್ಸ್ ಟು ಮ್ಯಾಕ್ಸ್ 30 ಮಿನಿಟ್ಸ್ ಯೂಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ. ನಾವು 11 to 6:30 ಬೆಡ್ ಟೈಮ್. ಸೊ ಅಗೇನ್, ಸೊ 6:30 ಎದ್ದೇಳೋದು ಮತ್ತೆ ರಿಪೀಟ್, ಸೇಮ್ ಥಿಂಗ್ ರಿಪೀಟ್ ಮಾಡ್ತಾ ಹೋಗಿ. ಓಕೆ, ಸೊ ಇಷ್ಟು ಇವತ್ತಿನ ಸೆಷನ್ ಬಗ್ಗೆ ಆಯಿತು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ರೋಡ್ ಮ್ಯಾಪ್, ನೀವು ಯಾವ ರೀತಿ ಸಬ್ಜೆಕ್ಟ್ಗಳನ್ನ ಕಲಿಬೇಕು, ಯಾವ ರೀತಿ ನೋಟ್ಸ್ನ ಮಾಡಬೇಕು, ಯಾವ ರೀತಿ ಕ್ಲಾಸಲ್ಲಿ ನಾವು ತುಂಬ ಅಟೆಂಟಿವ್ ಆಗಿರಬೇಕು, ಓಕೆ, ಯಾವ ರೀತಿ ನಾವು ಶಾರ್ಟ್ ನೋಟ್ಸ್ನ ಮಾಡ್ಕೋಬೇಕು, ಯಾವ ರೀತಿ ಮೈಂಡ್ ಮ್ಯಾಪ್ಗಳನ್ನ ನಾವು ಪ್ರಿಪೇರ್ ಮಾಡ್ಬೇಕು ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಓಕೆ, ಸೊ ಅಂಟಿಲ್ ಟೇಕ್ ಕೇರ್, ಬಾಯ್.